ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ನ ಮೂಲಕ 11th ಹಾಗೂ 12th ಕೆಮಿಸ್ಟ್ರಿಯ ಥೇರಿ ಹಾಗೂ KCET ಹಾಗೂ ನೀಟಿನ ಮೋಸ್ಟ್ ಪ್ರೊಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದುವರೆಗೆ ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ನೇಹಿತರ ಜೊತೆಗೆ ಲಿಂಕನ್ನು ಶೇರ್ ಮಾಡಿ. ನಾವು ಇಂದಿನ ವಿಡಿಯೋದಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಪ್ರೊಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋರಿದ್ದೀವಿ. ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ನ ಪಾರ್ಟ್ 1 ವಿಡಿಯೋದ ಮೊದಲನೇ ಕ್ವಶನ್ E/m ಆಫ್ ಅನ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. JJ ಥಾಮ್ಸನ್ನ ಎಕ್ಸ್ಪೆರಿಮೆಂಟ್ನ ಸಹಾಯದಿಂದ E/m ಆಫ್ ದ ಎಲೆಕ್ಟ್ರಾನನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹೀಗೆ ಕ್ಯಾಲ್ಕುಲೇಟ್ ಮಾಡಿದಂತಹ ವ್ಯಾಲ್ಯೂವನ್ನು ಇಲ್ಲಿ ಗಮನಿಸಿದ್ರೆ 1.75 ಇಂಟು 10⁻11 ಕೂಲಮ್ ಪರ್ kg ಇಸ್ ದ ರೈಟ್ ಆನ್ಸರ್ ಫಾರ್ E/m ಆಫ್ ಎಲೆಕ್ಟ್ರಾನ್. ದೇರ್ಫೋರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಈಗ ಕ್ವಶನ್ ನಂಬರ್ 2, ಮಿಲಿಕಾನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಈಸ್ ಯೂಸ್ ಟು ಡಿಟರ್ಮೈನ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಥಾಮ್ಸನ್ ಎಕ್ಸ್ಪೆರಿಮೆಂಟಲ್ಲಿ E/m ಆಫ್ ಎಲೆಕ್ಟ್ರಾನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಂತರದ ದಿನಗಳಲ್ಲಿ ಬರುವಂತಹ ಮಿಲಿಕಾನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ನ ಸಹಾಯದಿಂದ ಚಾರ್ಜ್ ಆಫ್ ದ ಎಲೆಕ್ಟ್ರಾನನ್ನು ಡಿಟರ್ಮಿನೇಷನ್ ಮಾಡ್ತಾರೆ. ನಂತರ ಇದರ ಸಹಾಯದಿಂದ ಮಾಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಿಲಿಕಾನ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟಿನ ಮೇನ್ ಪರ್ಪಸ್ to determine the charge of the electron. Option B is the right answer. The number of protons, neutrons and electrons in lutetium 71, 175 are respectively NEET 2020ನಲ್ಲಿ ಕೇಳಿರುವಂತಹ ಈಸಿ ಆದಂತಹ ಕ್ವಶನ್ನು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗ ಲುಟೇಷಿಯಂ 71, 175 ಅಂತ ಹೇಳಿ ಕೊಟ್ಟಿರೋದ್ರಿಂದ this number represents atomic number and also the number of protons present in an atom. ಎಷ್ಟು ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರೋದ್ರಿಂದಾಗಿ ದಿಸ್ ನಂಬರ್ ಆಲ್ಸೋ ರೆಪ್ರೆಸೆಂಟ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್. ದೇರ್ ಫೋರ್ ಇದರ ಸಹಾಯದಿಂದ ನಾವೇನು ಬರಿಬೋದು, ನಂಬರ್ ಆಫ್ ಪ್ರೋಟಾನ್ಸ್ 71 ಹಾಗೂ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ 71. ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮಾಸ್ ನಂಬರ್ 175ನಿಂದ ಅಟಾಮಿಕ್ ನಂಬರ್ 71ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 104. So 104 is the number of neutrons. Therefore proton, neutron and electrons are 71, 104 and 71 respectively. Therefore the correct answer for this question is option A, 71, 104 and 71. ಇನ್ನು ಕ್ವಶನ್ ನಂಬರ್ 4ಅನ್ನು ಡಿಸ್ಕಷನ್ ಮಾಡೋದಕ್ಕಿಂತ ಮೊದಲು ಕಾನ್ಸೆಪ್ಟನ್ನು ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಳ್ಳೋಣ. ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್ ಮತ್ತು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಐಸೋಟೋಪ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಎಲಿಮೆಂಟ್ಸ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಎಕ್ಸಾಂಪಲಲ್ಲಿ ನಾರ್ಮಲ್ ಹೈಡ್ರೋಜನ್, ಡ್ಯೂಟೇರಿಯಂ, ಟ್ರಿಟಿಯಮನ್ನು, ಯುರೇನಿಯಂ 92, 235, 92, 238 ನಾವು ಡಿಸ್ಕಷನ್ ಮಾಡಿರ್ತೀವಿ. ಐಸೋಬಾರ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಎಲಿಮೆಂಟ್ಸ್ ವಿತ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಬಟ್ ಸೇಮ್ ಮಾಸ್ ನಂಬರ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಆರ್ಗಾನ್ 1840 ಹಾಗೂ ಕ್ಯಾಲ್ಶಿಯಂ 20 ಮತ್ತು 40 ಕನ್ಸಿಡರ್ ಮಾಡ್ತೀವಿ. ಇನ್ನು ಐಸೋಟೋನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಎಲಿಮೆಂಟ್ಸ್ ವಿತ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಫಾರ್ ಎಕ್ಸಾಂಪಲ್ ಸಿಲಿಕಾನ್ನಲ್ಲಿ 14 ಪ್ರೋಟಾನ್ಸ್ ಹಾಗೂ ಮಾಸ್ ನಂಬರ್ 30 ಇರೋದ್ರಿಂದಾಗಿ ನಂಬರ್ ಆಫ್ ನ್ಯೂಟ್ರಾನ್ಸ್ ವಿಲ್ ಬಿ 16. ಅದೇ ಫಾಸ್ಫರಸ್ಸಲ್ಲಿ ಪ್ರೋಟಾನ್ ನಂಬರ್ 15 ಹಾಗೂ ಮಾಸ್ ನಂಬರ್ 31 ಇರೋದ್ರಿಂದ ನಂಬರ್ ಆಫ್ ನ್ಯೂಟ್ರಾನ್ ವಿಲ್ ಬಿ 31 - 15 ಅಂತ ಹೇಳಿದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ 16. ಈವನ್ ದೋ ಸಿಲಿಕಾನ್ ಹಾಗೂ ಫಾಸ್ಫರಸ್ಸಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಬೇರೆ ಬೇರೆ ಇದ್ದರೂ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಕ್ವಲ್ ಆಗಿದ್ದರೆ ಅಂತಹ ಎಲಿಮೆಂಟ್ಸ್ಗಳನ್ನು ಐಸೋಟೋನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ CET ಮತ್ತು ನೀಟಲ್ಲಿ ಮುಖ್ಯವಾಗಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ನ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ಗಳು ಅಂತ ಹೇಳಿದ್ರೆ ದೀಸ್ ಆರ್ ದ ಸ್ಪೀಸೀಸ್ ವಿತ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗಿದೆ. ಹಾಗಾಗಿ
ಇಲ್ಲಿ ಕೊಡುವಂತಹ ಕ್ವಶನ್ಗಳಲ್ಲಿ ಯಾವ ಯಾವ ಸ್ಪೀಸೀಸ್ಗಳಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಈಕ್ವಲ್ ಆಗಿದೆ ಅನ್ನುವಂಥದ್ದನ್ನು ಡಿಟರ್ಮಿನೇಷನ್ ಮಾಡಬೇಕಾಗತ್ತೆ. ಹೀಗೆ ಡಿಟರ್ಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಸ್ಪೀಸೀಸ್ಗೆ ಪ್ಲಸ್ ಚಾರ್ಜ್ ಇದ್ದರೆ ಒಂದು ಎಲೆಕ್ಟ್ರಾನನ್ನು ಕಳಿಬೇಕಾಗತ್ತೆ, ಮೈನಸ್ ಚಾರ್ಜ್ ಇದ್ದರೆ ಒಂದು ಎಲೆಕ್ಟ್ರಾನನ್ನು ಸೇರಿಸಬೇಕಾಗತ್ತೆ. ಈಗ ನಾವು ನೋಡೋಣ ಕ್ವಶನ್ ನಂಬರ್ 4, ನೀಟ್ 2014 ಕೇಳಿರುವಂತಹ ಕ್ವಶನ್ನು. Be2+ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್? 4 ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. H+, Li+, Na+ ಮತ್ತು Mg2+. ಮೊದಲು ನಾವೀಗ Be2+ ನಂಬರ್ ಆಫ್ ಎಲೆಕ್ಟ್ರಾನ್ಗಳನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ Beದು ಅಟಾಮಿಕ್ ನಂಬರ್ 4 ಇದೆ, ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 4 ಇರುತ್ತೆ. ಇಲ್ಲಿ ಚಾರ್ಜ್ +2 ಅಂತ ಹೇಳಿದ್ರೆ 2 ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ ಅರ್ಥ. 4 - 2 ಅಂತ ಹೇಳಿದ್ರೆ 2 ಅಂತ ಹೇಳಿ ಬರುತ್ತೆ. Be2+ ನಂಬರ್ ಆಫ್ ಎಲೆಕ್ಟ್ರಾನ್ಸ್ +2 ಇದೆ. ಹಾಗಾಗಿ ಕೊಟ್ಟಿರುವಂಥ ಆನ್ಸರ್ಗಳಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಹೊಂದಿರುವಂತಹ ಸ್ಪೀಸೀಸ್ ಯಾವುದು ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೈಡ್ರೋಜನ್ನಲ್ಲಿ 1 ಎಲೆಕ್ಟ್ರಾನ್ ಇದೆ. H+ ಅಂತ ಹೇಳಿದ್ರೆ ಆ ಎಲೆಕ್ಟ್ರಾನನ್ನು ಕಳ್ಕೊಂಡಿರುತ್ತೆ. 1 - 1 ಅಂತಂದರೆ 0 ಎಲೆಕ್ಟ್ರಾನ್ ಇರುತ್ತೆ. ಲಿಥಿಯಂನಲ್ಲಿ 3 ಎಲೆಕ್ಟ್ರಾನ್ ಇರುತ್ತೆ. +1 ಅಂತ ಹೇಳಿದ್ರೆ 1 ಎಲೆಕ್ಟ್ರಾನನ್ನು ಕಳ್ಕೊಂಡಿರುತ್ತೆ. ಹಾಗಾಗಿ 3 - 1 ಅಂತ ಹೇಳಿದ್ರೆ 2 ಎಲೆಕ್ಟ್ರಾನ್ಸ್. ಸೋಡಿಯಂನಲ್ಲಿ 11 ಎಲೆಕ್ಟ್ರಾನ್ ಇರುತ್ತೆ. +1 ಅಂತಂದರೆ 1 ಎಲೆಕ್ಟ್ರಾನ್ ಕಡಿಮೆ. 11 - 1 ಅಂದರೆ 10 ಆಯಿತು. ಹಾಗೂ ಮೆಗ್ನೀಷಿಯಮಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 12 ಇರುತ್ತೆ. +2 ಅಂತಂದರೆ 2 ಎಲೆಕ್ಟ್ರಾನ್ ಕಡಿಮೆ ಇದೆ. 12 - 2 ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಆಯಿತು. ಕೊಟ್ಟಿರುವಂಥ ಆಪ್ಷನ್ಗಳನ್ನು ಗಮನಿಸಿದ್ರೆ Li2+ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು 2 ಹಾಗೂ Be2+ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ 2 ಇದೆ. ಹಾಗಾಗಿ Be2+ ಆ್ಯಂಡ್ Li+ ಆರ್ ಐಸೋ ಎಲೆಕ್ಟ್ರಾನಿಕ್ ಆಗಿದೆ. ಹಾಗಾಗಿ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ. ಇನ್ನು ಕ್ವಶನ್ ನಂಬರ್ 5ಗೆ ಬಂದರೆ, ದ ಅಯಾನ್ ವಿಚ್ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ ಕಾರ್ಬನ್ ಮಾನಾಕ್ಸೈಡ್ ಈಸ್ ಅಂತ ಹೇಳಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಕಾರ್ಬನ್ ಮಾನಾಕ್ಸೈಡ್ನ ಜೊತೆಗೆ ಐಸೋ ಎಲೆಕ್ಟ್ರಾನಿಕ್ ಆಗಿರುವಂಥ ಸ್ಪೀಸೀಸನ್ನು ಕಂಡುಹಿಡೀರಿ. ಸೊ ನಾವೀಗ ಮೊದಲು ಕಾರ್ಬನ್ ಮಾನಾಕ್ಸೈಡ್ನಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾರ್ಬನ್ನಲ್ಲಿ 6 ಪ್ಲಸ್ ಆಕ್ಸಿಜನ್ನಲ್ಲಿ 8, 6 + 8 ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ 14. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ನಲ್ಲಿ 14 ಎಲೆಕ್ಟ್ರಾನ್ ಇದೆ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕಾರ್ಬನ್ನಲ್ಲಿ 6, ನೈಟ್ರೋಜನಲ್ಲಿ 7, ಮೈನಸ್ ಇರೋದ್ರಿಂದ ಒಂದನ್ನು ಆ್ಯಡ್ ಮಾಡಬೇಕು. 6 + 7 + 1 ಅಂತ ಹೇಳಿದ್ರೆ 14 ಆಯಿತು. ಇನ್ನು N2+ ಅಂತ ಹೇಳಿದ್ರೆ 7 × 2 14 ಆಯಿತು. +1 ಅಂತಂದರೆ 1 ಎಲೆಕ್ಟ್ರಾನ್ ಇಲ್ಲ ಅಂತ, ಹಾಗಾಗಿ 14 - 1 ಅಂತ ಹೇಳಿದ್ರೆ 13 ಆಯಿತು. O2- ಅಂತ ಹೇಳಿದ್ರೆ 8 × 2 16 ಆಯಿತು. 2- ಅಂತ ಹೇಳಿದ್ರೆ 2 ಎಲೆಕ್ಟ್ರಾನ್ ಮತ್ತೂ ಇದೆ ಅಂತ, 16 + 2 ಅಂತ ಹೇಳಿದ್ರೆ 18 ಆಯಿತು. N2- ಅಂತ ಹೇಳಿದ್ರೆ 7 × 2 14 ಆಯಿತು. -1 ಅಂತಂದರೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದೆ ಅಂತ, 14 + 1 ಅಂತಂದರೆ 15 ಆಯಿತು. ಕೊಟ್ಟಿರುವ ಸ್ಪೀಸೀಸ್ಗಳನ್ನು ಗಮನಿಸಿದ್ರೆ CN- 14 ಎಲೆಕ್ಟ್ರಾನ್ ಇದೆ ಹಾಗೂ CO ದಲ್ಲೂ 14 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ CN- ಇಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ ಕಾರ್ಬನ್ ಮಾನಾಕ್ಸೈಡ್. ಈ ರೀತಿಯಾದಂತಹ ಕ್ವಶನ್ಗಳನ್ನು ನೀಟ್ ಮತ್ತು CETನಲ್ಲಿ ಅನೇಕ ಬಾರಿ ಕೇಳಿದ್ದಾರೆ. ಹಾಗಾಗಿ ಕ್ವಶನ್ ನಂಬರ್ 6 ಹಾಗೂ ಕ್ವಶನ್ ನಂಬರ್ 7ನಲ್ಲಿ ಏನು ಕ್ವಶನ್ಗಳಿದೆಯೋ ಇದನ್ನು ನೀವೇ ಸಾಲ್ವ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಆನ್ಸರ್ಗಳನ್ನು ಪೋಸ್ಟ್ ಮಾಡಿ. ಕ್ವಶನ್ ನಂಬರ್ 6ಅಲ್ಲಿ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಆರ್ ಅಂಥೇಳಿ ನೀಟ್ 2000ನಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಸ್ಪೀಸೀಸ್ಗಳಿಗೆ ಎಲೆಕ್ಟ್ರಾನ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ಒಂದು ಆಪ್ಷನ್ನಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಗಳು ಇರುವಂತಹ ಸ್ಪೀಸೀಸ್ ಇದೆ ಅಂತ ಅನ್ನುವಂಥದ್ದನ್ನು ಡಿಟರ್ಮಿನೇಷನ್ ಮಾಡಬೇಕು. ಕ್ವಶನ್ ನಂಬರ್ 7ನಲ್ಲೂ ಅಷ್ಟೇ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವ ಆಪ್ಷನ್ಗಳಲ್ಲಿ ಇರುವಂತಹ ಸ್ಪೀಸೀಸ್ಗಳಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇದೆ ಅಂಥೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಗ ನಮಗೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ಗಳು ಯಾವುದು ಅಂಥೇಳಿ ಗೊತ್ತಾಗತ್ತೆ. ಈಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನಿನ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಹಾಗೂ ಸ್ಪೀಡ್ ಆಫ್ ಲೈಟಿಗೆ ಸಂಬಂಧಪಡುವಂತಹ ಒಂದು ಈಕ್ವೇಷನ್ ν = c/λ
ಹಾಗೂ ಎನರ್ಜಿ ಆಫ್ ಎ ಫೋಟಾನ್ E equals h nu, where E is energy, h is Planck's constant and nu is frequency, and this can also be written as h into c divided by lambda. ಈ ಒಂದು ಫಾರ್ಮುಲಾನ ಬೇಸಿಸ್ ಆಗಿರುವಂತಹ ಕೆಲವು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ನಾವು ಕ್ವಶನ್ ನಂಬರ್ 8, ಕ್ಯಾಲ್ಕುಲೇಟ್ ದ ಎನರ್ಜಿ ಇನ್ ಜೌಲ್ corresponding to light of wavelength 45 nanometer. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟಿನ ವ್ಯಾಲ್ಯೂ ಕೊಟ್ಟಿದ್ದಾರೆ, ವೆಲಾಸಿಟಿ ಆಫ್ ಲೈಟನ್ನು ಕೊಟ್ಟಿದ್ದಾರೆ. ನೀಟ್ 2014ನ ಕ್ವಶನ್, 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಆಗಿರುವಂತಹ ಈ ರೀತಿಯಾದಂತಹ ಕ್ವಶನ್ಗಳನ್ನು ಕೂಡ ನೀಟ್ ಮತ್ತು CETನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಕೊಟ್ಟಿರುವಂತಹ ಕ್ವಶನ್ನಲ್ಲಿ ವೇವ್ ಲೆಂತ್ ಆಫ್ ದ ರೇಡಿಯೇಷನನ್ನು ಕೊಟ್ಟಿದ್ದಾರೆ 45 ನ್ಯಾನೋಮೀಟರ್ ಅಂತ. ಕ್ಯಾಲ್ಕುಲೇಟ್ ದ ಎನರ್ಜಿ ಇನ್ ಜೌಲ್ ಅಂತ ಹೇಳಿ ಕೇಳಿದ್ದಾರೆ. ಈಗ ನಾವು ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಎನರ್ಜಿ E ಈಕ್ವಲ್ಸ್ h ಇಂಟು ನ್ಯೂ ಅಂಥೇಳಿ ಬರ್ಕೋಬೋದು. ಇಲ್ಲಿ ವೇವ್ ಲೆಂತನ್ನು ಕೊಟ್ಟಿರೋದ್ರಿಂದ h ಇಂಟು ಫ್ರೀಕ್ವೆನ್ಸಿಯನ್ನು c ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂಥೇಳಿ ಬರ್ಕೋಬೇಕು. ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ 6.63 ಇಂಟು 10⁻⁻34 ಇಂಟು ವೆಲಾಸಿಟಿ ಆಫ್ ಲೈಟನ್ನು ಕೊಟ್ಟಿದ್ದಾರೆ 3 ಇಂಟು 10⁸8 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಈಸ್ 45 ನ್ಯಾನೋಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ. ಹಾಗಾಗಿ 45 ಇಂಟು ನ್ಯಾನೋ ಆಗಿರೋದ್ರಿಂದ 10⁻⁻9 ಮೀಟರ್ ಅಂಥೇಳಿ ಬರ್ಕೋಬೇಕು. ಈ ವ್ಯಾಲ್ಯೂಗಳನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆಗ ಎನರ್ಜಿ ಇನ್ ಜೌಲ್ ಸಿಗುತ್ತೆ. ಸೊ ಈ ವ್ಯಾಲ್ಯೂವನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ 4.42 ಇಂಟು 10⁻⁻18 joule. Therefore, the right answer for this question is option D, 4.42 ಇಂಟು 10⁻⁻18. ಇನ್ನು ಕ್ವಶನ್ ನಂಬರ್ 9ಗೆ ಬಂದರೆ, ಇಫ್ ದ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಈಸ್ 2000 ಆಂಗ್ಸ್ಟ್ರಾಮ್, ವಾಟ್ ಈಸ್ ದ ಎನರ್ಜಿ ಇನ್ ಎರ್ಗ್ಸ್? ಸೊ ಇಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ನಲ್ಲೂ ವೇವ್ ಲೆಂತನ್ನು ಕೊಟ್ಟಿದ್ದಾರೆ 2000 ಆಂಗ್ಸ್ಟ್ರಾಮ್ ಅಂತ. ಬಟ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಇನ್ ಟರ್ಮ್ಸ್ ಆಫ್ ಎರ್ಗ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. E ಈಕ್ವಲ್ಸ್ h ನ್ಯೂ, h ಇಂಟು ನ್ಯೂನ ಬದಲು c ಡಿವೈಡೆಡ್ ಬೈ ಲ್ಯಾಂಬ್ಡಾ. ಹೆಚ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ 6.63 ಇಂಟು 10⁻⁻34 ಆ್ಯಂಡ್ ವೆಲಾಸಿಟಿ ಈಸ್ 3 ಇಂಟು 10⁻8 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಈಸ್ 200 ಆಂಗ್ಸ್ಟ್ರಾಮ್. ಆಂಗ್ಸ್ಟ್ರಾಮ್ ಅಂತಂದರೆ 10⁻⁻10 ಮೀಟರ್. ಹಾಗಾಗಿ 2000 ಇಂಟು 10⁻⁻10 ಮೀಟರ್. ಸೊ ಈ ಒಂದು ವ್ಯಾಲ್ಯೂಗಳನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆಗ ನಮಗೆ ಆನ್ಸರು ಜೌಲಲ್ಲಿ ಬರುತ್ತೆ. ಬಟ್ ನಮಗೆ ಗೊತ್ತಿದೆ 1 ಜೌಲ್ ಈಕ್ವಲ್ಸ್ 10⁻7 ಎರ್ಗ್ಸ್ ಅಂತ ಹೇಳಿ. ಹಾಗಾಗಿ ಬಂದಿರುವಂತಹ ವ್ಯಾಲ್ಯೂ ಜೌಲಲ್ಲಿ ಬಂದಿದ್ದರೆ ಅದನ್ನು ಎರ್ಗ್ಸ್ಗಳಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 10⁻7ಇಂದ ಮಲ್ಟಿಪ್ಲಿಕೇಷನ್ ಮಾಡಬೇಕು. ಸೊ ಈ ವ್ಯಾಲ್ಯೂಗಳನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆಗ ನಮಗೆ ವ್ಯಾಲ್ಯೂ ಬರುತ್ತೆ 9.94 ಇಂಟು 10⁻⁻12 ಎರ್ಗ್ಸ್ ಅಂತ ಹೇಳಿ. ಈ ಒಂದು ಪ್ರಾಬ್ಲಮ್ನಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ವ್ಯಾಲ್ಯೂಗಳನ್ನು ಕೊಟ್ಟು ಎನರ್ಜಿಯನ್ನು ಎರ್ಗ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾರೆ. ಈಗ ಕ್ವಶನ್ ನಂಬರ್ 10, ದ ವ್ಯಾಲ್ಯೂ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ 6.63 ಇಂಟು 10⁻⁻34 joule second and the speed of light is 3 into 10⁻17 nanometer per second. Which value is closest to the wavelength in nanometer with a frequency 6 into 10⁻15 per second? ನೀಟ್ 2013ನಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಕ್ವಶನ್ನಲ್ಲಿ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ,
ಸ್ಪೀಡ್ ಆಫ್ ಲೈಟನ್ನು ಕೊಟ್ಟಿದ್ದಾರೆ. ಆದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಕನ್ವೆನ್ಷನಲ್ ಆಗಿ ಕೊಡೋದ್ರ ಬದಲು 3 × 10⁻17 ನ್ಯಾನೋಮೀಟರ್ ಪರ್ ಸೆಕೆಂಡ್ ಅಂತ ವೆಲಾಸಿಟಿ ಸಿನ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಹಾಗೂ ಫ್ರೀಕ್ವೆನ್ಸಿಯನ್ನು ಕೂಡ ಕೊಟ್ಟಿದ್ದಾರೆ 6 × 10⁻15 ಪರ್ ಸೆಕೆಂಡ್ ಅಂತ. ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೂ ವೇವ್ ಲೆಂತನ್ನು ನ್ಯಾನೋಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿದ್ದಾರೆ. ಈ ಕ್ವಶನನ್ನು ಹೀಗೆ ಸಾಲ್ವ್ ಮಾಡ್ಬೋದು. ಫ್ರೀಕ್ವೆನ್ಸಿ ನ್ಯೂ ಈಕ್ವಲ್ಸ್ c/λ. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ, ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನ್ಯಾನೋಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ರಿಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಲ್ಯಾಂಬ್ಡಾ ಈಕ್ವಲ್ಸ್ c/ನ್ಯೂ ಅಂತ ಆಗುತ್ತೆ. ವೆಲಾಸಿಟಿ ಆಫ್ ಲೈಟ್ ಸಿಯನ್ನು 3 × 10⁻17 ನ್ಯಾನೋಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರೀಕ್ವೆನ್ಸಿ ಈಸ್ 6 × 10⁻15 ಪರ್ ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇಲ್ಲಿ 10⁻17 ಇದೆ, ಇಲ್ಲಿ 10⁻15 ಇದೆ. ಹಾಗಾಗಿ 10⁻2 ಅಂತ ಉಳ್ಕೊಳ್ಳುತ್ತೆ. 3/6 ಅಂತ ಹೇಳಿದ್ರೆ 0.5 1/2 ಅಂತ ಬರುತ್ತೆ. ಅದನ್ನು 0.5 × 10⁻2 ಅಂತ ಹೇಳಿ ಬರಿಬೋದು. ಈಗ ನಾವು ವೇವ್ ಲೆಂತನ್ನು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. 0.5 × 10⁻2 ಅಂತಂದರೆ 100 × 0.5 ಅಂತ ಹೇಳಿದ್ರೆ 50 ನ್ಯಾನೋಮೀಟರ್ ಅಂಥೇಳಿ ಬರುತ್ತೆ. Therefore, the right answer for this question is option A, 50 nanometer. Now, question number 11. The relationship between energy of radiation with wavelength 8000 angstrom and 16000 angstrom is. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 8000 angstrom ಅಂತ ಹೇಳಿ ವೇವ್ ಲೆಂತ್ 1 ಅಂತ ಅಂದ್ಕೊಳ್ಳೋಣ. ಇನ್ನೊಂದು 16000 angstrom ವೇವ್ ಲೆಂತ್ 2 ಅಂತ ಹೇಳಿ ಅಂದ್ಕೊಳ್ಳೋಣ. ಈ ಎರಡು ವ್ಯಾಲ್ಯೂಗಳನ್ನು ಕೊಟ್ಟು ಈ ಒಂದು ರೇಡಿಯೇಷನ್ನಿನ ಎನರ್ಜಿ E1 ಮತ್ತು E2 ಆಗಿದ್ದರೆ ಇವುಗಳ ನಡುವೆ ಯಾವ ರೀತಿಯಾದಂತಹ ರಿಲೇಷನ್ಶಿಪ್ ಇದೆ ಅಂಥೇಳಿ ಕೇಳಿದ್ದಾರೆ. ನಮಗೀಗಾಗಲೇ ಗೊತ್ತಿರೋ ಹಾಗೆ ಎನರ್ಜಿ ಮತ್ತು ವೇವ್ ಲೆಂತ್ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು E = h × c/λ ಅಂಥೇಳಿ ಬರ್ಕೊಳ್ತೀವಿ. E ಅಂದರೆ ಎನರ್ಜಿ, ಲ್ಯಾಂಬ್ಡಾ ಅಂತ ಹೇಳಿದ್ರೆ ವೇವ್ ಲೆಂತ್. ಈ ಒಂದು ರಿಲೇಷನ್ಶಿಪ್ಪನ್ನು ಗಮನಿಸಿದ್ರೆ ಎನರ್ಜಿ ಮತ್ತು ವೇವ್ ಲೆಂತ್ನ ನಡುವೆ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ದೇರ್ಫೋರ್ E ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಆಗಿದೆ. ಎನರ್ಜಿ ಮತ್ತು ವೇವ್ ಲೆಂತ್ನ ನಡುವೆ ಇನ್ವರ್ಸ್ ರಿಲೇಷನ್ಶಿಪ್ ಇರೋದ್ರಿಂದಾಗಿ ನಾವು E1 / E2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ λ2 / λ1 ಅಂಥೇಳಿ ಬರಿಬೋದು. ಎನರ್ಜಿ ಮತ್ತು ವೇವ್ ಲೆಂತ್ನ ನಡುವೆ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಇಲ್ಲಿ E2 16000 angstrom divided by λ1 8000 angstrom. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಿ ಗೆಟ್ 2. E1 / E2 = 2 ಅಂತ ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ E1 = 2 × E2 ಅಂತ ಹೇಳಿ ಆಗುತ್ತೆ. ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಆಪ್ಷನ್ ಡಿನಲ್ಲಿ E1 = 2E2 ಅಂತ ಇದೆ. Now question number 12. Energy E1 and E2 are of the radiation with 25 electron volt and 50 electron volt. The relationship between wavelength λ1 and λ2 is. NEET 2011 ಅಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ರೇಡಿಯೇಷನ್ನಿನ ಎನರ್ಜಿ E1 ಅಂತಲೂ ಇನ್ನೊಂದು ರೇಡಿಯೇಷನ್ನಿನ ಎನರ್ಜಿ E2 ಅಂತಲೂ ಕೇಳಿದ್ದಾರೆ. ಈ ರೇಡಿಯೇಷನ್ಗಳ ವೇವ್ ಲೆಂತಿನ ರಿಲೇಷನ್ಶಿಪ್ ಏನು ಅಂಥೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ರಿಲೇಷನ್ಶಿಪ್ ಬಿಟ್ವೀನ್ ಎನರ್ಜಿ ಮತ್ತು ವೇವ್ ಲೆಂತ್ ಗೊತ್ತಿದೆ. E2 / E1 = λ1 / λ2 ಅಂಥೇಳಿ ಬರ್ಕೋಬೋದು.
ಇಲ್ಲಿ ಎನರ್ಜಿ E1 ಅನ್ನು 25 ಎಲೆಕ್ಟ್ರಾನ್ ವೋಲ್ಟ್, E2 ಅನ್ನು 50 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿರೋದ್ರಿಂದ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ λ1/λ2 ಈಕ್ವಲ್ಸ್ E2 ಅಂತ ಹೇಳಿದ್ರೆ 50 ಎಲೆಕ್ಟ್ರಾನ್ ವೋಲ್ಟ್ ಹಾಗೂ E1 ಅಂತ ಹೇಳಿದ್ರೆ 25 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ದೇರ್ಫೋರ್ ಸಿಂಪ್ಲಿಫಿಕೇಷನ್ ಮಾಡಿದ್ರೆ 2 ಅಂತಲೂ, ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿದ್ರೆ λ1 ಈಕ್ವಲ್ಸ್ 2 ಇಂಟು λ2 ಅಂತೇಳಿ ಬರುತ್ತೆ. ಸೊ λ1 ಈಕ್ವಲ್ಸ್ 2 λ2 ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ನಾವೀಗ ಬೋರ್ಸ್ ಅಟಾಮಿಕ್ ರೇಡಿಯಸ್ ಹಾಗೂ ಎನರ್ಜಿಗೆ ಸಂಬಂಧಪಟ್ಟಂಥ ಫಾರ್ಮುಲಾಗಳ ಬೇಸ್ಡ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಬೋರ್ಸ್ನ ರೇಡಿಯಸ್ Rn ಈಸ್ ಗಿವನ್ ಬೈ A0 ಇಂಟು n² Z ಆಂಗ್ಸ್ಟ್ರಾಮ್ ಅಥವಾ 0.529 n² Z ಆಂಗ್ಸ್ಟ್ರಾಮ್ ಅನ್ನುವಂತಹ ಒಂದು ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೂ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮೈನಸ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಇಂಟು Z² n², ಈ ಒಂದು ಫಾರ್ಮುಲಾದಲ್ಲಿ ಆನ್ಸರ್ ಜೌಲ್ನಲ್ಲಿ ಬರುತ್ತೆ. ಇಲ್ಲಿ ರಿಡ್ಬರ್ಗ್ ಕಾನ್ಸ್ಟೆಂಟಿನ ವ್ಯಾಲ್ಯೂವನ್ನು ಹಾಕಿದ್ರೆ -2.18 ಇಂಟು 10⁻⁻18 Z² n², ಇಲ್ಲೂ ಕೂಡ ಆನ್ಸರು ಜೌಲ್ನಲ್ಲಿ ಬರುತ್ತೆ. ಎಲೆಕ್ಟ್ರೋ ವೋಲ್ಟ್ನಲ್ಲಿ ಎಕ್ಸ್ಪ್ರೆಷನ್ ಇದ್ದರೆ ಆಗ -13.6 Z² n² ಎಲೆಕ್ಟ್ರಾನ್ ವೋಲ್ಟ್ ಅನ್ನುವಂಥ ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗತ್ತೆ. ಈ ಒಂದು ಫಾರ್ಮುಲಾಗಳ ಬೇಸ್ದಲ್ಲಿ ಇರುವಂತಹ ಕ್ವಶನ್ ನಂಬರ್ 13, ದ ರೇಡಿಯಸ್ ಆಫ್ ಸೆಕೆಂಡ್ ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಈಸ್. ಸೊ ಹೈಡ್ರೋಜನ್ ಆಟಮಿನ ಸೆಕೆಂಡ್ ಆರ್ಬಿಟಿನ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಬರ್ಕೊಂಡ ಹಾಗೆ ಬೋರ್ಸ್ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಸ್ 0.529 ಇಂಟು n² Z ಅನ್ನುವಂಥ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ n ಅಂತ ಹೇಳಿದ್ರೆ ಆರ್ಬಿಟ್ನ ನಂಬರ್, Z ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್. ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ Z ವ್ಯಾಲ್ಯೂ 1 ಇರುತ್ತೆ. ಇಲ್ಲಿ ಸೆಕೆಂಡ್ ಆರ್ಬಿಟ್ ಅಂತ ಕೇಳಿರೋದ್ರಿಂದ n ವ್ಯಾಲ್ಯೂ 2ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ವಿ ಗೆಟ್ 0.529 ಇಂಟು ಸೆಕೆಂಡ್ ಆರ್ಬಿಟ್ ಆಗಿರೋದ್ರಿಂದ 2² ಡಿವೈಡೆಡ್ ಬೈ Z ವ್ಯಾಲ್ಯೂ 1 ಅಂತ ಬರುತ್ತೆ. 2² ಅಂದರೆ 4 ಇಂಟು 0.529 ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗೆಟ್ 2.12 ಆಂಗ್ಸ್ಟ್ರಾಮ್. ದೇರ್ಫೋರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, 2.12 ಆಂಗ್ಸ್ಟ್ರಾಮ್. ಇನ್ನು ಕ್ವಶನ್ ನಂಬರ್ 14, ಇಫ್ ಸ್ಮಾಲ್ ಲೆಟರ್ r is the radius of first orbit, the radius of nth orbit of hydrogen atom is. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಆರ್ಬಿಟಿನ ರೇಡಿಯಸನ್ನು ಸ್ಮಾಲ್ ಲೆಟರ್ ಆರ್ ಅಂತ ಅಂದ್ಕೊಂಡ್ರೆ ಅದೇ ಹೈಡ್ರೋಜನ್ ಆಟಮಿನ nth ಆರ್ಬಿಟ್ನ ರೇಡಿಯಸನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಸೊ ಒನ್ಸ್ ಅಗೇನ್ Rn ಈಕ್ವಲ್ಸ್, ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡೋಣ, A0 ಇಂಟು n² ಡಿವೈಡೆಡ್ ಬೈ Z. ಇಲ್ಲಿ ರೇಡಿಯಸ್ ಆಫ್ ಫಸ್ಟ್ ಆರ್ಬಿಟನ್ನು R ಅಂತ ಹೇಳಿ ಕೊಟ್ಟಿದ್ದಾರೆ, nth ಆರ್ಬಿಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ n² ಡಿವೈಡೆಡ್ ಬೈ Z ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್, ಅದರ ವ್ಯಾಲ್ಯೂ 1 ಅಂತೇಳಿ ಬರುತ್ತೆ. ಹಾಗಾಗಿ ಇದನ್ನು ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ R ಇಂಟು n² ಅಂತ ಹೇಳಿ ಬರುತ್ತೆ. R ಇಂಟು n² ಈಸ್ ದ ರೇಡಿಯಸ್ ಆಫ್ ಹೈಡ್ರೋಜನ್ nth ಆರ್ಬಿಟ್ ಆಗಿದೆ. ಸೊ ದೇರ್ಫೋರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, Rn². ಇನ್ನು ಕ್ವಶನ್ ನಂಬರ್ 15, ರೇಷಿಯೋ ಆಫ್ ರೇಡಿಯೈ ಆಫ್ ಸೆಕೆಂಡ್ ಆ್ಯಂಡ್ ಫಸ್ಟ್ ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಈಸ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಹೈಡ್ರೋಜನ್ ಆಟಮ್ನಲ್ಲಿ ಫಸ್ಟ್ ಆರ್ಬಿಟ್ ಹಾಗೂ ಸೆಕೆಂಡ್ ಆರ್ಬಿಟ್ ಏನಿದೆಯೋ ಇವುಗಳ ರೇಡಿಯಸ್ಗಳ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ R2 ಮತ್ತು R1ನ ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಈಗ ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. R2 ಸೆಕೆಂಡ್ ಆರ್ಬಿಟಿನ ರೇಡಿಯಸ್ ಜಾಸ್ತಿ ಇರೋದರಿಂದ ಅದನ್ನು R2 ಡಿವೈಡೆಡ್ ಬೈ R1 ಈಕ್ವಲ್ಸ್, ಸೊ
R2 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 0.529 ಇಂಟು n ಸ್ಕ್ವೇರ್ ಅಂದರೆ ಇಲ್ಲಿ ಸೆಕೆಂಡ್ ಆರ್ಬಿಟಿಗೆ ಬರ್ಕೊಳ್ತಿರೋದ್ರಿಂದ 2 ಸ್ಕ್ವೇರ್ ಡಿವೈಡೆಡ್ ಬೈ ಅಟಾಮಿಕ್ ನಂಬರ್ 1 ಆಗಿದೆ ಡಿವೈಡೆಡ್ ಬೈ ಇನ್ನು ಫಸ್ಟ್ ಆರ್ಬಿಟಿಗೆ 0.529 ಇಂಟು ಫಸ್ಟ್ ಆರ್ಬಿಟ್ ಆಗಿರೋದ್ರಿಂದ n ವ್ಯಾಲ್ಯೂ 1 ಸ್ಕ್ವೇರ್ ಡಿವೈಡೆಡ್ ಬೈ ಅಟಾಮಿಕ್ ನಂಬರ್ 1 ಆಗಿದೆ. ಸೊ ಇಲ್ಲಿ 0.529 ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ 1 ಇರೋದ್ರಿಂದ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಡಿವೈಡೆಡ್ ಬೈ ಇಲ್ಲಿ 1 ಅಂತ ಬರುತ್ತೆ. 4 ಡಿವೈಡೆಡ್ ಬೈ 1 ಅಂತ ಹೇಳಿದ್ರೆ 4 ಅಂತ ಬರುತ್ತೆ. ದೇರ್ ಫೋರ್ ದ ಅಟಾಮಿಕ್ ರೇಡಿಯಸ್ ಆಫ್ ಸೆಕೆಂಡ್ ಆರ್ಬಿಟ್ ಮತ್ತು ಫಸ್ಟ್ ಆರ್ಬಿಟಿನ ರೇಷಿಯೋ ಹೈಡ್ರೋಜನ್ ಆಟಮಲ್ಲಿ 4 ಅಂತೇಳಿ ಬರುತ್ತೆ. Now question number 16, the radius of hydrogen atom in ground state is 0.53 angstrom. The radius of Li2 plus ion in similar state is atomic number of lithium ಅನ್ನು 3 ಅಂತೇಳಿ ಕೊಟ್ಟಿದ್ದಾರೆ. ಹೈಡ್ರೋಜನ್ ಆಟಮನ್ನು ಗಮನಿಸಿದ್ರೆ ಹೈಡ್ರೋಜನಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದ್ದು ಅದು ಫಸ್ಟ್ ಆರ್ಬಿಟ್ನಲ್ಲಿ ಇರುತ್ತೆ. ಫಸ್ಟ್ ಆರ್ಬಿಟ್ ಹಾಗೂ ನ್ಯೂಕ್ಲಿಯಸ್ ನಡುವೆ ಇರುವಂತಹ ಡಿಸ್ಟೆನ್ಸನ್ನು ನಾವು ಅಟಾಮಿಕ್ ರೇಡಿಯಸ್ ಅಂಥೇಳಿ ಕರೀತಾ ಇದ್ದೀವಿ. ಇನ್ನು ಸಿಮಿಲರ್ ಆಗಿ ಲಿಥಿಯಮನ್ನು ಗಮನಿಸಿದ್ರೆ ಲಿಥಿಯಮ್ನಲ್ಲಿ ಒಟ್ಟು 3 ಎಲೆಕ್ಟ್ರಾನ್ಗಳಿದೆ. ಈಗ ಈ 3 ಎಲೆಕ್ಟ್ರಾನ್ಗಳಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡು Li2+ ಆಗಿದೆ. ಈ 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡ್ರೆ ಕೇವಲ ಫಸ್ಟ್ ಆರ್ಬಿಟ್ ಆಫ್ ಲಿಥಿಯಮ್ನಲ್ಲಿ 1 ಎಲೆಕ್ಟ್ರಾನ್ ಉಳಿಯುತ್ತೆ. ಹಾಗಾಗಿ ಈ ಫಸ್ಟ್ ಆರ್ಬಿಟ್ ಹಾಗೂ ನ್ಯೂಕ್ಲಿಯಸ್ನ ನಡುವೆ ಇರುವಂತಹ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಅಟಾಮಿಕ್ ರೇಡಿಯಸ್ ಆಫ್ Li2+ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗುತ್ತೆ. ಈಗ ಕ್ಯಾಲ್ಕುಲೇಟ್ ಮಾಡೋಣ. ರೇಡಿಯಸ್ ಆಫ್ Li2+ ಅಯಾನ್ ಈಕ್ವಲ್ಸ್ 0.53 ಇಂಟು n ಸ್ಕ್ವೇರ್ ಡಿವೈಡೆಡ್ ಬೈ z. ಸೊ ಇಲ್ಲಿ 0.53 ಇಂಟು ಎನ್ನ ವ್ಯಾಲ್ಯೂ, ಸೊ ಫಸ್ಟ್ ಆರ್ಬಿಟ್ ಆಗಿರೋದ್ರಿಂದ 1 ಸ್ಕ್ವೇರ್ ಡಿವೈಡೆಡ್ ಬೈ z is the atomic number of lithium, that is 3. Therefore this is equal to 0.53 into 1/9. ಸೊ ಈ ಒಂದು ವ್ಯಾಲ್ಯೂವನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಿ ಗೆಟ್ 0.17 ಆಂಗ್ಸ್ಟ್ರಾಮ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ, 0.17 ಆಂಗ್ಸ್ಟ್ರಾಮ್. ಇಲ್ಲಿ ಬಂದಿರುವಂಥ ರಿಸಲ್ಟನ್ನು ಗಮನಿಸಿದ್ರೆ Li2+ ಕೂಡ ಒಂದೇ ಒಂದು ಎಲೆಕ್ಟ್ರಾನ್ ಇದ್ದು ಫಸ್ಟ್ ಆರ್ಬಿಟಲ್ ಇದ್ದರೂ ಕೂಡ ಹೈಡ್ರೋಜನ್ ಆಟಮಿನ ರೇಡಿಯಸ್ಗೆ ಕಂಪೇರ್ ಮಾಡಿದಾಗ Li2+ನ ಫಸ್ಟ್ ಆರ್ಬಿಟಿನ ರೇಡಿಯಸ್ ಕಡಿಮೆ ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನ್ಯೂಕ್ಲಿಯಸ್ನಲ್ಲಿ ಚಾರ್ಜ್ ಜಾಸ್ತಿ ಇರುವಂಥದ್ದು. ಇನ್ನು ಕ್ವಶನ್ ನಂಬರ್ 17, ದ ಮೋಸ್ಟ್ ಪ್ರಾಬಬಲ್ ರೇಡಿಯಸ್ ಇನ್ ಪಿಕೋಮೀಟರ್ ಫಾರ್ He+ ಎಲೆಕ್ಟ್ರಾನ್ ಈಸ್. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾವು He+ ಒಂದು ಅಯಾನಿನ ಫಸ್ಟ್ ಆರ್ಬಿಟಿನ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೀಲಿಯಂ ಆಟಮನ್ನು ಗಮನಿಸಿದ್ರೆ ನಾವು ನ್ಯೂಕ್ಲಿಯಸ್ನ ನಂತರ ನಿಯರೆಸ್ಟ್ ಆರ್ಬಿಟ್ ಫಸ್ಟ್ ಆರ್ಬಿಟ್ ಏನಿದೆಯೋ ಅದರಲ್ಲಿ 2 ಎಲೆಕ್ಟ್ರಾನ್ಗಳು ಇರುತ್ತೆ. ಅಟಾಮಿಕ್ ನಂಬರ್ 2 ಆಗಿದೆ. ಇಲ್ಲಿ He+ ಅಂತ ಹೇಳಿದ್ರೆ 1 ಎಲೆಕ್ಟ್ರಾನ್ ಇರೋದಿಲ್ಲ. ಈಗ ಆರ್ಬಿಟ್ ಮತ್ತು ನ್ಯೂಕ್ಲಿಯಸ್ ನಡುವೆ ಇರುವಂತಹ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ He+ ಈಕ್ವಲ್ಸ್ 0.53 ಇಂಟು n ಸ್ಕ್ವೇರ್ ಡಿವೈಡೆಡ್ ಬೈ z. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.53 ಇಂಟು ಎನ್ನ ವ್ಯಾಲ್ಯೂ ಫಸ್ಟ್ ಆರ್ಬಿಟ್ ಆಗಿರೋದ್ರಿಂದ 1 ಸ್ಕ್ವೇರ್ divided by z is the atomic number of helium, that is 2. So you can write 0.53 into 1 divided by 2. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ವಿ ಗೆಟ್ 0.264 ಆಂಗ್ಸ್ಟ್ರಾಮ್ ಅಥವಾ 10⁻⁻10 ಮೀಟರ್ ಅಂತ ಹೇಳಿ ಬರುತ್ತೆ.
ಆಂಗ್ಸ್ಟ್ರಾಮ್ ಅಥವಾ 10⁻⁻10 ಮೀಟರ್. ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಮೋಸ್ಟ್ ಪ್ರಾಬಬಲ್ ರೇಡಿಯಸ್ ಇನ್ ಪಿಕೋಮೀಟರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಇದು 10⁻⁻10 ಇದ್ದು 10⁻⁻12 ಮೀಟರ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ 2 ಪಾಯಿಂಟ್ ಮುಂದಕ್ಕೆ ಹೋಗಬೇಕು. 26.4 × 10⁻⁻12 meter. Therefore, the right answer for this question is option C, 26.5 picometer. Now, question number 18. Calculate the ratio of third Bohr orbit of Be3+ and fifth Bohr's orbit of Li2+ ion is. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ Be3+ ಅಯಾನ್ ಹಾಗೂ Li2+ ಅಯಾನ್ ಅಂತ ಕೊಟ್ಟಿರೋದ್ರಿಂದ ಇವುಗಳ Z ಮತ್ತು N ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. Be3+ ಅಯಾನ್ನಲ್ಲಿ Z ನ ವ್ಯಾಲ್ಯೂ 4 ಆಗಿರುತ್ತೆ ಹಾಗೂ ಥರ್ಡ್ ಆರ್ಬಿಟಿನ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಹಾಗೂ ಲಿಥಿಯಂನಲ್ಲಿ ಅಟಾಮಿಕ್ ನಂಬರ್ 3 ಆಗಿರೋದ್ರಿಂದ Z = 3 ಹಾಗೂ ಫಿಫ್ತ್ ಅಟಾಮಿಕ್ ಆರ್ಬಿಟಿನ ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಿ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ N = 5. ಸೊ ಈಗ ನಾವು ರೇಷಿಯೋವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿರೋದ್ರಿಂದ ರೇಡಿಯಸ್ ಆಫ್ ಥರ್ಡ್ ಆರ್ಬಿಟ್ Be3+ ಅಯಾನ್ ಆ್ಯಂಡ್ ರೇಡಿಯಸ್ ಆಫ್ ಫಿಫ್ತ್ ಆರ್ಬಿಟ್ ಆಫ್ Li2+ ಅಯಾನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದೇರ್ಫೋರ್ 0.53 ಇಂಟು n² divided by Z divided by 0.53 ಇಂಟು n² divided by Z ಅಂತೇಳಿ ಬರ್ಕೋಬೋದು. ಸೊ ಇವುಗಳು ದೆ ಗೆಟ್ ಕ್ಯಾನ್ಸಲ್ಡ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n ನ ವ್ಯಾಲ್ಯೂ 3² divided by Z ವ್ಯಾಲ್ಯೂ 4 ಹಾಗೂ Li2+ಗೆ ಸಂಬಂಧಪಟ್ಟ ಹಾಗೆ n² is 5² divided by Z ವ್ಯಾಲ್ಯೂ 3. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 3² divided by 5² ಇಂಟು 3 divided by 4 ಅಂಥೇಳಿ ಬರುತ್ತೆ. ಸೊ ಈ ರೇಷಿಯೋವನ್ನು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಗೆಟ್ 27 divided by 100. So the ratio of radius of third orbit of Be3+ and fifth orbit of Li2+ is 27 divided by 100. Now question number 19. Energy in second Bohr's orbit of hydrogen atom is. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಹೈಡ್ರೋಜನ್ ಆಟಮ್ಗೆ ಸಂಬಂಧಪಟ್ಟ ಹಾಗೆ ಡಿಫ್ರೆಂಟ್ ಬೋರ್ಸ್ ಆರ್ಬಿಟ್ಗಳ ಎನರ್ಜಿಯನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಮೊದಲನೇ ಆರ್ಬಿಟಿನ ಎನರ್ಜಿಯನ್ನು -13.6 ಎಲೆಕ್ಟ್ರಾನ್ ವೋಲ್ಟ್, ಸೆಕೆಂಡ್ ಆರ್ಬಿಟಿನ ಎನರ್ಜಿ -3.4 ಎಲೆಕ್ಟ್ರಾನ್ ವೋಲ್ಟ್ ಹಾಗೂ ಥರ್ಡ್ ಆರ್ಬಿಟಿಗೆ -1.51 ಎಲೆಕ್ಟ್ರಾನ್ ವೋಲ್ಟ್ ಹಾಗೂ ಈ ಫೋರ್ತ್ ಆರ್ಬಿಟಿಗೆ -0.85 ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ ನಾವು ನೆನ್ಪಿಟ್ಕೊಂಡಿದ್ರೆ ಅನೇಕ ಕ್ವಶನ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೈಡ್ರೋಜನ್ ಆಟಮ್ನಲ್ಲಿ ಕಂಡುಬರುವಂತಹ ಬೋರ್ಸ್ ಆರ್ಬಿಟಿನ ಎನರ್ಜಿಯನ್ನು ಎಲೆಕ್ಟ್ರಾನ್ ವೋಲ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ E = -13.6 Z² divided by n² ಎಲೆಕ್ಟ್ರಾನ್ ವೋಲ್ಟ್ ಅಂಥೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇಲ್ಲಿ ನಾವು -13.6 Z ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ 1² ಡಿವೈಡೆಡ್. ನಾವು ಈ ಕ್ವಶನ್ನಲ್ಲಿ ಸೆಕೆಂಡ್ ಆರ್ಬಿಟ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ n ನ ವ್ಯಾಲ್ಯೂ 2 ಆಗುತ್ತೆ. ದೇರ್ಫೋರ್ n² ಅಂದರೆ 2² ಈಕ್ವಲ್ಸ್ -13.6 divided by 4. -13.6 divided by 4ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಗೆಟ್ -3.4 ಎಲೆಕ್ಟ್ರಾನ್ ವೋಲ್ಟ್. ಇನ್ನು ಈ ಒಂದು ವಿಡಿಯೋದ ಕೊನೆಯ ಕ್ವಶನ್ ನಂಬರ್ 20. ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಬೋರ್ಸ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಈಸ್. ಅದನ್ನು ಕೂಡ ಇದೇ ಒಂದು ಫಾರ್ಮುಲಾದ ಸಹಾಯದಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಆಫ್ ಡಿಫರೆಂಟ್ ಆರ್ಬಿಟ್ಸ್ ಇನ್ ಹೈಡ್ರೋಜನ್ ಆಟಮ್ ಈಸ್ ಗಿವನ್ ಬೈ E =
ಮೈನಸ್ 13.6 Z ಸ್ಕ್ವೇರ್ ಡಿವೈಡೆಡ್ ಬೈ N ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಮೈನಸ್ 13.6 ಇಂಟು Z ಅಂತ ಹೇಳಿದ್ರೆ 1 ಹೈಡ್ರೋಜನ್ ಆಟಮ್ ಆಗಿರೋದ್ರಿಂದ 1 ಸ್ಕ್ವೇರ್ ಡಿವೈಡೆಡ್ ಬೈ nth ಆರ್ಬಿಟ್ ಆಗಿರೋದ್ರಿಂದ n ಅನ್ನು ಹಾಗೆ ಬರ್ಕೊಳ್ಳೋಣ. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 13.6 ಡಿವೈಡೆಡ್ ಬೈ N ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳಿ ಬರುತ್ತೆ. ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಮೈನಸ್ 13.6 ಡಿವೈಡೆಡ್ ಬೈ N ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ನಲ್ಲಿ ಬರುವಂತಹ ಕೆಲವು ಸಿಂಪಲ್ ಆದಂತಹ ಆದರೆ ಮೋಸ್ಟ್ ಪ್ರೊಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ನಾವು ಮುಂದಿನ ವಿಡಿಯೋದಲ್ಲಿ ಇದೇ ಚಾಪ್ಟರ್ನ ಇನ್ನೂ ಕೆಲವಾರು ಇಂಟ್ರೆಸ್ಟಿಂಗ್ ಆದಂತಹ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ.